ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು MM ಮುಳಗಟ್ಟಿ. ಧಾರವಾಡ ನಗರದಲ್ಲಿ ರಾಜ್ಯ ಮಟ್ಟದ ದಲಿತ ಜಾಗೃತಿ ಜನ ಆಂದೋಲನ ಕಾರ್ಯಕ್ರಮ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ಧ್ವನಿ ಮತ್ತು ಚಂದ್ರಕಾಂತ್ ಕಾದ್ರೊಳ್ಳಿ ಬಣ ಸಂಘಟನೆಯ ಸಂಯುಕ್ತ ಆಯೋಜಿಸಿದ ರಾಜ್ಯ ಮಟ್ಟದ ಸಮಾವೇಶವನ್ನು ದಿನಾಂಕ 16/6/2026ರಂದು ಧಾರವಾಡ ನಗರದ ವಿದ್ಯಾವರ್ಧಕ ಸಂಘ ಧಾರವಾಡದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಬಸವರಾಜ ಲಗ್ಗಮ್ಮನವರ್ ಹಾಗೂ ಅಧ್ಯಕ್ಷ ಶ್ರೀ ಬಸವರಾಜ ಮಾರಡಿ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಭಾರಿ ಅದ್ದೂರಿಯಾಗಿ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ SSLC ಹಾಗೂ PUCಯಲ್ಲಿ ಹೆಚ್ಚು ಅಂಕ ಪಡೆದು ಸಾಧನೆಗೈದ ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದ ಶ್ರೀ ಪರಮ ಪೂಜ್ಯ ಬಸವಮೂರ್ತಿ ಮದರ್ ಚೆನ್ನಯ್ಯ ಸ್ವಾಮೀಜಿ ಸುಕ್ಷೇತ್ರ ಗುರುಪೀಠ ಚಿತ್ರದುರ್ಗ ಇವರು ಸಾನ್ನಿಧ್ಯವನ್ನು ವಹಿಸಿಕೊಂಡು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹಿತನುಡಿಗಳನ್ನು ನುಡಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕ ಅಮೃತ್ ದೇಸಾಯಿ, ಮಂಜುನಾಥ್ ಮಕ್ಕಳಗಿರಿ, ಸಮಾಜದ ಮುಖಂಡರು, ಕಾರ್ಯಕರ್ತರು ಹಾಗೂ ಸ್ಥಳೀಯ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.
ಇಲ್ಲ. ಜೈ ಮಾದಿಗ, ಜೈ ಮಾದಿಗ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಜಗಜೀವನ್ ರಾಮ್ ಅವರಿಗೆ, ಮಾತಂಗಿ ದೇವಿಗೆ, ಮಾತಂಗ ಶ್ರೀಗೆ, ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರಿಗೆ, ಕಾದರಹಳ್ಳಿಯವರು, ಕಾದರಹಳ್ಳಿಯಲ್ಲಿ ಇರ್ತಕ್ಕಂಥ ಎಲ್ಲ ಸಮಾಜ ಬಾಂಧವರಿಗೆ ಈ ವೇದಿಕೆಯ ಮೂಲಕ ಮತ್ತು ತಮ್ಮೆಲ್ಲರ ಮೂಲಕ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎಷ್ಟು ನಿಧಾನವಾಗಿ ಚಪ್ಪಲಿ ಹೇಳ್ತಿದ್ದೀವಿ ನಾವು. ಯಾಕಂದ್ರೆ ಈ ಕಾರ್ಡ್ ಮುದ್ರಣ ಮಾಡೋದು, ಈ ಕಾರ್ಡಿನಲ್ಲಿ ಎಲ್ಲ ದಲಿತ ಜಾಗೃತಿ ಆ ವಿಷಯದ ಬಗ್ಗೆ ಗುರುಗಳು ಮಾತಾಡ್ತಾರೆ. ಇಲ್ಲೇ ಕಾದರಹಳ್ಳಿಯವರು ಬಹಳ ಶ್ರಮಪಟ್ಟು ಈ ಧಾರವಾಡದ ಈ ವಿದ್ಯಾವರ್ಧಕ ಸಂಘದಲ್ಲಿ ಎಲ್ಲರನ್ನೂ ಒಂದು ಕಡೆ ಕೂಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಎಲ್ಲ ಪಕ್ಷದವರನ್ನ, ಎಲ್ಲ ಸಮಾಜದ ವಿವಿಧ ಸಂಘಟನೆಗಳ ಮುಖಂಡರನ್ನ ಕೂಡಿಸ್ಲಿಕ್ಕೆ ಅವರು ಬಹಳ ಪ್ರಾಮಾಣಿಕ ಪರಿಶ್ರಮ ಹಾಕಿದ್ದಾರೆ. ಏನು ಜಾಗೃತಿ ಮಾಡಬೇಕು ದಲಿತರಲ್ಲಿ, ಅದು ವಿಶೇಷವಾಗಿ ಮಾದಿಗರಲ್ಲಿ ಇವತ್ತಿನ ಅವಶ್ಯಕತೆ ಏನು, ಏನನ್ನ ಜಾಗೃತಿ ಮಾಡಬೇಕಾಗಿದೆ. ನಾವು ಪ್ರಥಮ ಆದ್ಯತೆಯನ್ನ ಶೈಕ್ಷಣಿಕ ಜಾಗೃತಿಗೆ ಕೊಡಬೇಕು. ಶಿಕ್ಷಣ ಜಾಗೃತಿ ಸಮಾಜದಲ್ಲಿ ಹೆಸರಿನಲ್ಲಿ ಒಡೆದು ಅರೆದು ಅದನ್ನು ಒಂದು ಕಡೆ ಸೇರಿಸೋ ಜಾಗೃತಿ ಕೊಡಬೇಕು. ಸಾಮಾಜಿಕ ಜಾಗೃತಿ ನೀಡಬೇಕು. ಮೂರನೇದು ಆಧುನಿಕ ಬೆಳವಣಿಗೆಗಳು. ಮೊದಲ ಪರಿಸ್ಥಿತಿ ಹೆಂಗಿತ್ತು, ಈಗ ಸದ್ಯದ ಪರಿಸ್ಥಿತಿ ಹೆಂಗಿದೆ, ಮುಂದೆ ಹೆಂಗ ಇರಬಹುದು. ಭೂತ ಭವಿಷ್ಯತ್, ವರ್ತಮಾನ ಭೂತ ಭವಿಷ್ಯತ್ ಈಗಿನ ಒಂದು ಅವಶ್ಯಕತೆ. ಅದಕ್ಕೆ ಜಾಗೃತಿ ಅನ್ನೋ ಒಂದು ವಿಷಯ ಅಂದ್ರೆ, ಈ ಮೂರು ವಿಷಯದಲ್ಲಿ ನಾವು ಸಮಾಜವನ್ನ ಜಾಗೃತಿ ಮಾಡಬೇಕಂದ್ರೆ ಮೊದಲು ಸ್ವಯಂ ನಾವು ಜಾಗೃತಿ ಆಗಬೇಕು. ಯಾರು ಭಾಷಣ ಮಾಡ್ತೀವಿ, ಯಾರು ಮಾತಾಡ್ತೀವಿ, ನಮ್ಮಲ್ಲಿ ಜಾಗೃತಿ ಇದ್ದು ನಿಮಗೆ ಹೇಳಿದ್ರೆ ಅದು ಉಚಿತ ಅನ್ನಿಸ್ತದೆ. ಅದಕ್ಕಾಗಿ ಟೈಮ್ ಪಾಸ್ ಮಾಡಲಾರ್ದನೆ ಇವತ್ತೆಲ್ಲರೂ ಕಷ್ಟಪಟ್ಟು ಎಲ್ಲ ಸಂಘಟನೆಗಳ ಮುಖಂಡರು, ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರನ್ನು ಒಳಗೊಂಡಂತೆ ವಿವಿಧ ಪಕ್ಷಗಳ ಮುಖಂಡರೆಲ್ಲ ಇವತ್ತು ಒಳ ಮೀಸಲಾತಿಗೆ ಜಾರಿ ಮಾಡಲಿಕ್ಕೆ ಅವರು ಪ್ರಾಮಾಣಿಕ ಶ್ರಮವನ್ನು ಹಾಕಿದ್ದಾರೆ. ಆದರೆ ಅದು ಇನ್ನೂ ಪರಿಪೂರ್ಣ ಆಗಿಲ್ಲ, ಅಪೂರ್ಣ ಆಗಿದೆ. ಅದಕ್ಕೆ ಉದ್ಯೋಗಾವಕಾಶಗಳು ಈಗ ಭರ್ತಿ ಆಗ್ತಾ ಇದೆ. ಉಪ ಪ್ರಧಾನಮಂತ್ರಿ ನಮ್ಮ ಜಾತಿಯೊಬ್ಬರು ಆಗಿದ್ರು ಅನ್ನೋದನ್ನ ಮರ್ತಿದ್ದೀವಿ. ಎರಡು ಮಾಡಿದ್ದಾರೆ. ಒಂದು ರಾಜಕಾರಣ ಮಾಡಿದ್ದಾರೆ, ಯಾವುದೇ ಭ್ರಷ್ಟಾಚಾರದ ಆರೋಪ ಇರಲಾರ್ದಂಗೆ. ಮತ್ತೊಂದು ಸಮಾಜವನ್ನು ಕಟ್ಟಿದ್ದಾರೆ. ರವಿದಾಸ್ ಮಹಾಸಭಾ ಅಂತ ಕಟ್ಟಿದ್ರು. ಇವತ್ತು ಈಗಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರು ಮಂಡಿ ಹೂರಿ ರವಿದಾಸ್ ಅವರಿಗೆ ಶರಣಾಗತಿ ಮಾಡ್ತಾರೆ ಪ್ರತಿ ವರ್ಷ. ಅಷ್ಟು ದೊಡ್ಡ ಇತಿಹಾಸ ಇರ್ತಕ್ಕಂಥ ಈ ಸಮಾಜ ಪ್ರಧಾನಮಂತ್ರಿ ಆಗೋದನ್ನ ಕಳ್ಕೊಂಡಿದೆ. ಮುಖ್ಯಮಂತ್ರಿ ಬಿಡ್ರಿ, ರಾಜ್ಯದಲ್ಲಿ ನಿಮ್ಮ ಹೆಸರೇ ಬರ್ತಾ ಇಲ್ಲ, ಈ ಸಮಾಜದ ಹೆಸರೇ ಇಲ್ಲ. ಅದೇ ಇಲಾಖೆನೆ ಕೊಡ್ತಾರೆ. ಮತ್ತೆ ಪ್ರಧಾನಮಂತ್ರಿ ಸ್ಥಾನಕ್ಕೆ ಹೋಗಿ ಈ ಸಮಾಜ ಸ್ವಲ್ಪ ಅಂತರದಲ್ಲಿ ಆ ಸ್ಥಾನವನ್ನ ಕಳ್ಕೊಂಡಿದ್ದನ್ನ ನಾವು ಮರ್ತಿದ್ರ ಪರವಾಗಿ, ನಮ್ಮ ಇತಿಹಾಸವನ್ನ ನಾವು ಮರ್ತಿದ್ರ ಪರವಾಗಿ ಇವತ್ತು ಸಮಾಜ ಒಗ್ಗೂಡ್ತಾ ಇಲ್ಲ, ನಾವು ರಾಜಕೀಯವಾಗಿ ಬೆಳೀತಾ ಇಲ್ಲ. ಇದು ಎಲ್ಲರಿಗೆ ಫಸ್ಟ್ ಜಾಗೃತಿ ಆಗಬೇಕು, ರಾಜಕೀಯ ಜಾಗೃತಿ. ಅದಕ್ಕೆ ಒಂದು ಯಾವುದೋ ಸಣ್ಣ ಉದ್ದೇಶ ಇತ್ತು ಅಂದ್ರೆ ಸಂತೃಪ್ತಿ ಪಡ್ತೀವಿ. ಇವತ್ತು ಬಂಧುಗಳೇ, ಜಾಗೃತಿ ಅಂದ್ರೆ ಯಾವ ನಿಟ್ಟಿನಲ್ಲಿ ಆಗಬೇಕಂದ್ರೆ, ನಾವು 1 ವರ್ಷ 2 ವರ್ಷ ಸ್ವಯಂ ಸೇವಕರಾಗಿ ಪ್ರಾಮಾಣಿಕವಾಗಿ ಸಂಘಟನೆಯಲ್ಲಿ ಕೆಲಸ ಮಾಡಿ ಶೈಕ್ಷಣಿಕ ಜಾಗೃತಿ, ಸಾಮಾಜಿಕ ಜಾಗೃತಿ, ರಾಜಕೀಯ ಜಾಗೃತಿ ಮತ್ತು ಸಾಂಸ್ಕೃತಿಕ ಜಾಗೃತಿಯನ್ನ ನಾವು ಸಮಾಜಕ್ಕೆ ಮಾಡಬೇಕಾಗಿದೆ.
ಒಡನಾಟವನ್ನು ಹೊಂದಿದ್ದಾರೆ. ನಾವೆಲ್ಲ ಶಿಸ್ತಿನಿಂದ ಇದ್ರೆ, ನಾವೆಲ್ಲ ಒಗ್ಗಟ್ಟಿನಿಂದ ಇದ್ರೆ ಅವ್ರಿಗೊಂದು ಗೌರವ ಮರ್ಯಾದೆ ಬರ್ತದೆ. ಆ ಒಂದು ಶಕ್ತಿನ ನಾವು ಉಪಯೋಗ ಮಾಡ್ತಾ ಇಲ್ಲ. ನಾವು ಅವ್ರನ್ನ ಬಹಳ ಅರ್ಥನೇ ಮಾಡ್ಕೊಂಡಿಲ್ಲ. ಅದಕ್ಕೆ ಅವ್ರ ಮನಸ್ಸು ಮಾಡಿದ್ರೆ ನಮ್ಮ ಸಮಾಜಕ್ಕೆ ಏನೆಲ್ಲ ಮಾಡ್ಬೋದು, ಏನೆಲ್ಲ ಸ್ಥಾನಮಾನಗಳನ್ನು ಕೊಡಿಸ್ಬೋದು. ಅದಕ್ಕೆ ನಾವು ಒಗ್ಗಟ್ಟಿನಿಂದ ಇಲ್ಲ ಅನ್ನೋ ಒಂದ ಕಾರಣದಿಂದ ಇವೆಲ್ಲ ಹುದ್ದೆಗಳು ಕೈ ಹೋಗ್ತಾ ಇವೆ. ಇನ್ನು ಮುಂದೆ ಸಮಯ ಹಾಳು ಮಾಡಲಾರ್ದೇ ಒಂದು ವೇದಿಕೆಯಲ್ಲಿ ಎಲ್ಲರೂ ಸೇರಿ ಒಂದು ವಿಚಾರದ ಗುರಿ ಸಾಧನೆಗಾಗಿ ಫಸ್ಟ್ ಏನಿಗೆ ನಮ್ಮ ಮುಂದಿರೋದು ಒಳ ಮೀಸಲಾತಿ. ಒಳ ಮೀಸಲಾತಿ ಸಂಪೂರ್ಣ ಜಾರಿಯಾದ ಮೇಲೆ ಎರಡನೇ ಕೆಲಸ ಏನು, ಉದ್ಯೋಗ ಅವಕಾಶಗಳ ಭರ್ತಿ. ಉದ್ಯೋಗ ಅವಕಾಶಗಳ ಭರ್ತಿ ಆದ್ಮೇಲೆ ಯಾರು ಉದ್ಯೋಗವನ್ನು ಪಡಿತಾರೆ ಅವರ ಒಂದು ಪಟ್ಟಿಯನ್ನ ನಾವು ರಾಜ್ಯ ಕಾರ್ಯಾಧ್ಯಕ್ಷರಂತ ಬಾಳವ ಅರ್ಜುನ್ ವಿಜಯನಗರ ಜಿಲ್ಲೆ ಬಾಳವ ಅರ್ಜುನ್ ಅವರು ಮಾಲಾಪುರ ಇವರು ಧಾರವಾಡ ಜಿಲ್ಲೆ ಕೂಡ ವಹಿಸಿಕೊಂಡಿದ್ದಾರೆ. ಅವ್ರ ಜೊತೆಗೆ ಎಲ್ಲ ಪದಾಧಿಕಾರಿಗಳು ಕೂಡ ನಿಂತುಕೊಂಡು ಈ ಕಾರ್ಯಕ್ರಮವನ್ನು ಹಚ್ಚಿಕೊಳ್ಳಿಯವರು ಮಾಡುವಂತ ಕಾರ್ಯಕ್ರಮಕ್ಕೆ ಮತ್ತು ಅವರ ಸಂಘಟನೆ ಕಾರ್ಯಕ್ರಮಕ್ಕೆ ಬೆಳಗಾವಾದ್ರೂ ಭಾಗವಹಿಸಿರ್ತೀನಿ, ಧಾರವಾಡ ಆದ್ರೂ ಭಾಗವಹಿಸಿರ್ತೀನಿ, ಪಕ್ಕದ ಕೊಪ್ಪಳದಲ್ಲಾದ್ರೂ ಕೂಡ ಭಾಗವಹಿಸಿರ್ತೀನಿ. ಯಾಕೆ ಅಂತ ಹೇಳಿದ್ರೆ ಆತ ಒಂದು ಶಿಸ್ತಿನ ಸಿಪಾಯಿ ತರ ಕೆಲಸ ಮಾಡ್ತಿರ್ತಾರೆ. ಯಾವುದೇ ದಲಿತ ಸಂಘಟನಾ ಕಾರ್ಯಕ್ರಮಗಳು ಹೇಗಿರ್ತಾವ ಅಂತ ಹೇಳಿದ್ರೆ ಅವರು ತುಂಬಾ ಅಭಿಮಾನಪೂರ್ವಕವಾಗಿ ಮಾಡ್ತಾರೆ, ಅದು ತಪ್ಪಲ್ಲ. ಆದ್ರೆ ಒಂದಿಷ್ಟು ಹೋರಾಟ, ಕಿತ್ತು ಇತ್ಯಾದಿಯಾಗಿರುವಂತಹ ಒಂದು ಬಹಳ ವೇಷದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಿರ್ತಾರೆ. ಅದರ ಮಧ್ಯೆ ಗೊಂದಲ, ಗೊಜ್ಜಲು ಇದೆಲ್ಲದೂ ಕೂಡ ನಡೆಯುತ್ತೆ. ಬಟ್ ಚಂದ್ರಕಾಂತ್ ಬಹಳ ವಿಶೇಷ ಅಂತ ಹೇಳಿದ್ರೆ ಆತನಿಗೆ ನಾವು ಬಂದು ಕುಳಿತುಕೊಳ್ಳಪ್ಪ ಇಲ್ಲಿ ಅಂತ ಹೇಳಿದ್ರೆ ಕುಳಿತುಕೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ಯಾರು ಕಾರ್ಯಕ್ರಮವನ್ನ ನೇತೃತ್ವ ವಹಿಸ್ಕೊಂಡಿರ್ತಾರೆ ಆತ ಮಧ್ಯೆ ಏನಾದ್ರೂ ಕುಳಿತುಕೊಂಡು ನನ್ನ ಫೋಟೋ ಬರಬೇಕು, ಸ್ವಾಮೀಜಿ ಪಕ್ಕ ನಾನಿರ್ಬೇಕಂತ ಹೇಳಿ ಏನಾದ್ರೂ ಕುಳಿತುಕೊಂಡ್ರೆ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನಡೆಯೋದಿಲ್ಲ ಅಂತ ಹೇಳಿ ಆತನಿಗೆ ಗೊತ್ತಿರುತ್ತೆ. ಅದಕ್ಕೆ ಕೂರೋದಿಲ್ಲ. ಕೆಲವೊಂದು ಕಡೆ ನಾವೇನೇ ಬಲವಂತ ಮಾಡಿ ಕೂರಿಸಿರ್ತೀವಿ. ಹಾಗಾಗಿ ಆತನ ಪರಿಶ್ರಮವಾದ ಕಾರ್ಯಕ್ರಮ ಮಾಡೋದು ತುಂಬಾ ಕಷ್ಟ. ನಿಮಗೆ ಗೊತ್ತಿದೆ ಎಷ್ಟು ಕಷ್ಟ ಪಡಬೇಕು ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ, ಆತ ಜನ ಸೇರಿಸಬೇಕಂದ್ರೆ. ಇವತ್ತಿನ ಕಾಲಘಟ್ಟದಲ್ಲಿ ಮೊದಲೆಲ್ಲ ಕಾರ್ಯಕ್ರಮ ಅಂತ ಹೇಳಿದ್ರೆ ಜನ ಬಂದ್ಬಿಡ್ತಿದ್ರು. ಈಗ ತುಂಬಾ ಕಾಲದ ಮಿತಿ, ಸಮಯದ ಮಿತಿ, ಅವರ ಒತ್ತಡ, ಕಾರ್ಯಭಾರ ಇತ್ಯಾದಿಗಳ ನಡುವೆ ಕಾರ್ಯಕ್ರಮ ಮಾಡೋದು ತುಂಬಾ ಕಷ್ಟ. ಅಷ್ಟರ ಮಧ್ಯೆ ಈ ಒಂದು ಪಾಟೀಲ್ ಪುಟ್ಟಪ್ಪ ಈ ಆಡಿಟೋರಿಯಂ ಧಾರವಾಡದಲ್ಲಿ ಹಳ್ಳಿ ಪ್ರದೇಶದಲ್ಲಿ ಒಂದು ಸ್ವಾಮೀಜಿಗಳು ಬರ್ತಾರೆ, ನಾಯಕರು ಬರ್ತಾರೆ ಅಂದ್ರೆ ಜೇನುಗಳೆಲ್ಲರೂ ಕೂಡ ತುಂಬಾ ಕಷ್ಟಕ್ರಮದ ಉದ್ದೇಶವನ್ನ ಜನಾಂದೋಲನ ಮತ್ತು ಪ್ರತಿಭಾ ಪುರಸ್ಕಾರದ ಬಗ್ಗೆ ನಮ್ಮ ಹಾಲಾಗಿ ಇರುವುದರ ತುಂಬಾ ಚೆನ್ನಾಗಿ ಮಾತನಾಡಿದ್ದಾರೆ. ಒಂದಿಷ್ಟು ಮಕ್ಕಳಿಗೆಲ್ಲ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಇಟ್ಕೊಂಡಿದ್ದಾರೆ. ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಪುರಸ್ಕಾರ ಯಾರಿಗೆ ಸಿಗುತ್ತೆ ಅಂತ ಹೇಳಿದ್ರೆ ಯಾವ ವ್ಯಕ್ತಿ ಪ್ರತಿಭೆಯನ್ನು ಹೊಂದಿರ್ತಾನೆ ಆ ವ್ಯಕ್ತಿಗೆ ಪುರಸ್ಕಾರ ಮಾಡುವಂತ ಒಂದು ಪದ್ಧತಿ ಬಹಳ ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದಿದೆ. ಆ ಪ್ರತಿಭೆ ಹೀಗೆ ಅನ್ನುವಂಥದ್ದಲ್ಲ, ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಬಹುದು. ಕ್ರೀಡೆ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಕಲೆ ಇರ್ಬೋದು, ಅಥವಾ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಮಗೆಲ್ಲರಿಗೂ ಕೂಡ ಮಾದರಿಯಾಗುವಂತ ಒಂದು ಜೀವನವನ್ನು ಮಾಡಿರ್ಬೋದು. ನಮ್ಮ ವೈವಾಹಿಕ ಸಾಮಾಜಿಕ ಜೀವನ ವ್ಯವಸ್ಥೆಯಲ್ಲಿ ನಮ್ಮೆಲ್ಲರಿಗಿಂತಲೂ ವೇಗವಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿ ಸಾಮಾಜಿಕ ಮುಖ್ಯವಾಹಿನಿಯಲ್ಲಿ ಪ್ರತಿಭಾವಂತರಾಗಿ ಬೆಳೆದಂತವ್ರನ್ನ ನಾವು ಗುರುತಿಸಿ ಸನ್ಮಾನ ಮಾಡುವಂಥದ್ದು ಒಂದು ಪದ್ಧತಿಯಾಗಿ ಬೆಳೆದುಕೊಂಡು ಬಂದಿದೆ. ಆದ್ರೆ ಇವತ್ತು ಮಕ್ಕಳಿಗೆ ಯಾಕೆ ನಾವು ಪ್ರತಿಭಾ ಪುರಸ್ಕಾರವನ್ನು ಮಾಡಬೇಕಾಗಿದೆ ಅಂತ ಹೇಳಿದ್ರೆ, ನಮ್ಮ ಮಕ್ಕಳಿಗೆ ಮೊದಲು ಡಾಕ್ಟರ್ BR ಅಂಬೇಡ್ಕರ್ ಅವರ ಕಾಲದಲ್ಲಿ ಶಾಲೆ ಅನ್ನುವಂಥದ್ದು ಮರೀಚಿಕೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಬೆಳಿಗ್ಗೆ ಶಾಲೆಗೆ 10 ಗಂಟೆಗೆ ಹೋದ್ರೆ ಅವರೆಲ್ಲರಿಗಿಂತ ಮುಂಚೆ ಶಾಲೆ ಒಳಗಡೆ ಹೋಗ್ಬೇಕಾಗಿತ್ತು. ಯಾಕೆಂತ ಹೇಳಿದ್ರೆ ಎಲ್ಲರಿಗಿಂತ ಮುಂಚೆ ಒಳಗಡೆ ಶಾಲೆ ಒಳಗಡೆ ಹೋಗಿ ಅವರ ಒಂದು ಟಿಫನ್ ಬಾಕ್ಸ್ ಇತ್ತಲ್ಲ ಅದನ್ನು ಮುಂಚೆ ಸೈಡ್ಗೆ ಇಟ್ಬಿಡಬೇಕಾಗಿತ್ತು. ಮತ್ತೆ ಎಲ್ಲರೂ ಬಂದ ಮೇಲೆ ವಾಪಸ್ ಅವ್ರ ಒಳಗಡೆ ಹೋಗಿ ಆ ಕ್ಯಾರಿಯರ್ ಬಾಕ್ಸ್ ಅನ್ನು ತಗೊಂಡು ಬರಬೇಕಿತ್ತು. ಅಂದ್ರೆ ಅಂತ ಒಂದು ನಿಕೃಷ್ಟ ಜಾತಿ ವ್ಯವಸ್ಥೆಯಲ್ಲಿ ಅವತ್ತಿನ ಸಂದರ್ಭದಲ್ಲಿತ್ತು. ಅದನ್ನೇ ಅವರಷ್ಟು ಕಷ್ಟಪಟ್ಟಿಲ್ಲ ಅಂತ ಹೇಳಿ ನಮ್ಮ ಆಲೂರಿಯವರು ಹೇಳಿದರು. ಆದ್ರೆ ಇವತ್ತಿನ ಮಕ್ಕಳಿಗೆ ಅವರು ಕೊಟ್ಟಂತ ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ
ಪ್ರತಿಯೊಬ್ಬರು ಕೂಡ ಸಮಾನತೆಯಿಂದ ತಮ್ಮ ಹಕ್ಕುಗಳನ್ನು ಪಡೆಯೋದಕ್ಕೆ ಅವಕಾಶ ಇದೆ. ವಿದ್ಯಾಭ್ಯಾಸದಲ್ಲಿ ನಾವು ಕೂಡ ರ್ಯಾಂಕ್ ಪಡೆಯೋದಕ್ಕೆ ಅವಕಾಶ ಇದೆ. ನಾವು ಕೂಡ ಇತರರಂತೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಮಾನತೆಯಿಂದ ಬದುಕೋದಕ್ಕೆ ಅವಕಾಶ ಇದೆ. ಆದರೆ ಒಂದೇ ಒಂದು ಕೊರತೆ ನಮ್ಮಲ್ಲಿರುವಂಥ ಒಂದು ಆತ್ಮವಿಶ್ವಾಸ. ಯಾವ ವ್ಯಕ್ತಿಗೆ ಆತ್ಮವಿಶ್ವಾಸ ಇರೋದಿಲ್ಲ ಆತ ಇತರೆಯವರ ಜೊತೆ ಪೈಪೋಟಿ ಮಾಡೋದಕ್ಕಲ್ಲ, ಆತ ಹಿಂದೆನೂ ಕೂಡ ಹೋಗೋದಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಕೂಡ ಬಡತನದಲ್ಲಿ ಹುಟ್ಟಿರ್ಬೋದು, ಆದರೆ ಬಡತನದಲ್ಲೇ ಸಾಯೋದಿದೆಯಲ್ಲ ಅದು ನಮಗೆ ನಾವೇ ಮಾಡ್ಕೊಂಡಿರುವಂಥ ಒಂದು ಅವಮಾನ. ಹಾಗಾಗಿ ಬಡತನದಲ್ಲಿ ಹುಟ್ಟಿದ್ದೀವಿ, ಆದರೆ ಬಡತನದಲ್ಲಿ ಮಾತ್ರ ಸಾಯಬಾರ್ದು. ಇದನ್ನ ಯಾವ ವ್ಯಕ್ತಿ ಅಳವಡಿಕೆ ಮಾಡಿಕೊಳ್ತಾನೆ ಅಂತ ವ್ಯಕ್ತಿಗಳು ಪ್ರತಿಭಾ ಪುರಸ್ಕಾರದಲ್ಲಿ ಸನ್ಮಾನವನ್ನು ಪಡೆಯೋದಕ್ಕೆ ಅರ್ಹರಾಗ್ತಾರೆ. ನಿಮ್ಮ ಪೂರ್ವಿಕರು ಹೇಗೆಲ್ಲ ಬದುಕಿದ್ರು ಬಾಳಿದ್ರು, ಯಾಕಂದ್ರೆ ಅವ್ರಿಗೆ ಅಕ್ಷರ ಇರಲಿಲ್ಲ, ಅವರು ಸರಿಯಾಗಿ ಒಂದು ಇಸ್ತ್ರಿ ಬಟ್ಟೆ ಹಾಕೊಂಡಿಲ್ಲ, ಒಂದು ಜುಬ್ಬ ಹಾಕೊಂಡಿಲ್ಲ, ಚಪ್ಪಲಿ ಹಾಕೊಂಡಿಲ್ಲ, ಶೂ ಹಾಕೊಂಡಿಲ್ಲ. ಆದ್ರೆ ಇವತ್ತು ನಿಮಗೆಲ್ಲದೂ ಕೂಡ ಅವಕಾಶ ಇದೆ. ಇಂಥ ವ್ಯವಸ್ಥೆನಲ್ಲಿ ನೀವು ಯಾಕೆ ಓದಬಾರ್ದು, ನಮ್ಮ ಮಕ್ಕಳಿಗೆ ಯಾಕೆ ಶಾಲೆಗೆ ಕಳಿಸಬಾರ್ದು, ಇದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ನಾವು ಬಹಳಷ್ಟು ಸಂದರ್ಭದಲ್ಲಿ ನಾವು ಇತರರನ್ನ ದೂಷಣೆ ಮಾಡುವಂತ ಒಂದು ಪದ್ಧತಿಯನ್ನ ಇವತ್ತಿಗೂ ಕೂಡ ಮುಂದುವರಿಸ್ಕೊಂಡು ಬಂದ್ಬಿಟ್ಟಿದೆ. ಆದ್ರೆ ಅದನ್ನ ನಾವು ಇವತ್ತಿಗೆ ಈ ಕ್ಷಣಕ್ಕೆ ಬಿಡಬೇಕು. ಯಾವಾಗ ನಾವು ನಮ್ಮ ಅಕ್ಕಪಕ್ಕದವರ ಬೆಳವಣಿಗೆಯನ್ನ ಸಹಿಸಿಕೊಳ್ಳಲಾರದೆ ಅವರನ್ನ ದೂಷಣೆ ಮಾಡುವಂತ ಸಂದರ್ಭದಲ್ಲೇ ನಾವು ಇರ್ತೀವಿ, ನಾವು ಯಾವತ್ತೂ ಕೂಡ ಅವ್ರ ಮಟ್ಟಕ್ಕೆ ಬೆಳೆಯೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಆದ್ರೆ ನಾವು ಏನ್ ಮಾಡಬೇಕು, ದೂಷಣೆ ಮಾಡೋದು ಬೇಡ. ಹಾಗಾದ್ರೆ ಏನ್ ಮಾಡಬೇಕು, ನಾವು ನನ್ನ ಜೊತೆಗಿದ್ದಂತ ಒಬ್ಬ ವ್ಯಕ್ತಿ ನನಗಿಂತ 10 ಹೆಜ್ಜೆ ಮುಂದೆ ಹೋಗಿದ್ದಾರೆ ಅಂತ ಹೇಳಿದ್ರೆ ನಾನು ಯಾಕೆ ಆತನ ಜೊತೆಗೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕು. ಇವತ್ತೆಲ್ಲ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬಹಳಷ್ಟು ಸಮುದಾಯಗಳು ಮೇಲ್ವರ್ಗದವರು ಅಂತೇಳಿ ನಾವೇ ಅವ್ರ ಗಣಪಟ್ಟಿ ಕಟ್ಬಿಟ್ಟಿದ್ದೀವಿ. ಯಾವುದೋ ಒಂದು ಕಾಲದಲ್ಲಿ ಕ್ಷತ್ರಿಯರು, ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು, ಅದರ ಕೊನೆಗೆ ನಾವಿದ್ವಿ ಅನ್ನುವಂಥ ಪದ್ಧತಿ ಇತ್ತು. ಆದರೆ ಇವತ್ತು ಶೂದ್ರರಿಗಿಂತ ಕೆಳಗಡೆ ಇರುವಂತ ನಮ್ಮಲ್ಲೂ ಕೂಡ ಅಗಾಧವಾಗಿರುವಂತ ಪಾಂಡಿತ್ಯವನ್ನು ಹೊಂದಿರುವಂತ ಮಕ್ಕಳು ನಮ್ಮಲ್ಲಿದ್ದಾರೆ. ನಾವು ಯಾಕೆ ಅವರಿಗೆ ಪ್ರೋತ್ಸಾಹವನ್ನು ಮಾಡಬೇಕು ಅಂತ ಹೇಳಿದ್ರೆ, ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ಒಂದಿಷ್ಟು ನಮಗೆ ನಾವೇ ಪರಿಶ್ರಮ ಅನ್ನುವಂಥದ್ದು ಏನು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡಾಗ ನಾವು ಜಾಗೃತಿಯನ್ನು ಹೊಂದುತ್ತೀವಿ, ನಮ್ಮ ಜೀವನದಲ್ಲಿ ಬದಲಾವಣೆ ಆಗ್ತೀವಿ. ದೇಣಿಗೆ ತಗೊಳ್ಳೋಣ, ಅವನು ಇಂಗ್ಲಿಷಲ್ಲಿ ಕಲ್ತ, ಗಂಟೆ ಹೊಡೆಯೇನಿದ್ದಲ್ಲ ಅವನಿಗೆ ಇಂಗ್ಲಿಷ್ ಇಲ್ಲ, ಶ್ಲೋಕನೂ ಇಲ್ಲ. ಅರ್ಥ ಆಗುತ್ತಲ್ಲ? ಅವಾಗ ಕಮಿಟಿಯವರು ತೀರ್ಮಾನ ಮಾಡಿದ್ರು, ಇಲ್ಲಿ ಬಂದವರು ಎಲ್ಲರೂ ಕೂಡ ಇಂಗ್ಲಿಷ್ ಅಂತೇಳಿ ಆದೇಶ ಮಾಡಿದ್ರು. ಇಂಗ್ಲಿಷ್ ಬರೆದ್ರೆ ಬಿಟ್ಟು ಹೋಗ್ಬೇಕು. ಶ್ಲೋಕ ಕಲಿಯನ್ನು ಇಂಗ್ಲಿಷ್ ಕಲ್ತ, ಅವನು ಉಳ್ಕೊಂಡ. ರೆಸಿಪ್ಟ್ ಹಾಕಿ ದೇಣಿಗೆ ಬರೆಯೋನು ಏನ್ ಮಾಡ್ದ, ಅವನು ಇಂಗ್ಲಿಷ್ ಕಲ್ತ, ಅಲ್ಲೇ ಉಳ್ಕೊಂಡ. ಗಂಟೆ ಬಿಡಿಯೋನು ಏನ್ ಮಾಡ್ದ, ಅವ್ನಿಗೆ ಇಂಗ್ಲಿಷ್ ಬರಲಿಲ್ಲ, ಅವನು ಒಂದಿನ ಬಿಡಲೇಬೇಕಾಯ್ತು ಕೆಲಸನ. ಬಿಟ್ಟು ಅವನು ಹೊರಗಡೆ ದೇವಸ್ಥಾನದಿಂದ ಬಂದು ಹೊರಗಡೆ ಹೋಗ್ತಾ ಇದ್ದ, ಹೊಟ್ಟೆ ಹಸ್ತಿತ್ತು, ಸುಮಾರು ದೂರ ಟೇಸ್ಟ್ ಹಂಗೆ ಇಂಪ್ರೂವ್ ಮಾಡ್ಕೊಂತ ಹೋದ. ಬಂದು ಬೇರೆ ದೇಶದಲ್ಲೆಲ್ಲ ಅಲ್ಲಿ ಊಟ ಮಾಡಿದ್ರು, ಚೆನ್ನಾಗಿ ವ್ಯಾಪಾರ ಆಯ್ತು, ಹೋಟೆಲ್ ಕಟ್ದ, ಸ್ಟಾರ್ ಹೋಟೆಲ್ ಕಟ್ದ. ಆವಾಗ ಇನ್ನೊಬ್ಬ ಯಾರೋ ಬೇರೆ ರಾಜ್ಯದಲ್ಲಿ ಬಂದ, ನೀನ್ ಇಷ್ಟು ಜೋರಾಗಿ ಹೋಟೆಲ್ ಕಟ್ಟಿ ಯಶಸ್ವಿಯಾಗಿ ತಂದೆ ತಾಯಿಗಳನ್ನ ಸಾಕುವಂತ ಕೆಲಸಕ್ಕೆ ಸಾಕುವಂತ ಒಂದು ಗುಣವನ್ನು ಬೆಳೆಸಿಕೊಂಡು ಮುಂದಾಗಬೇಕು ಅನ್ನುವಂಥ ಶುಭ ಹಾರೈಕೆಯ ಮಾತುಗಳನ್ನು ವ್ಯಕ್ತಪಡಿಸಿ, ನಿಮ್ಮಲ್ಲಿ ಯಾರು DC ಆಗ್ತೀರಿ, SP ಆಗ್ತೀರಿ, ತಹಸೀಲ್ದಾರ್ ಆಗ್ತೀರಿ, ಅಥವಾ ಇನ್ಯಾರು ರಾಜಕಾರಣಿಗಳಾಗ್ತೀರಿ, ಯಾವುದು ತಾನೆ? ಎಷ್ಟು ಜನ ಸ್ಟೂಡೆಂಟ್ ಬಂದಿದ್ರಿ ಕೈ ಹತ್ರ? ಗುಡ್. ನೀವೆಲ್ಲ ನಾನು ಹೇಳಿದ್ರಲ್ಲಿ ಯಾವುದೋ ಒಂದು ಆಗ್ತೀರಿ, ಹೌದು ತಾನೆ? ಅವನಿಗೇನು ಬೇಡಪ್ಪ ಅಂತೇಳಿ ಮದುವೆಗೆ ಹೋಗ್ತೀರಿ. ಹಂಗಾಗದ್ ಬೇಡ. ಎಲ್ರೂ ಒಳ್ಳೆ ಕೆಲಸ ತಗೊಂಡ್ಕೊಂಡು ಮದುವೆಗೆ ನನ್ನೂ ಕರಿಬೇಕು, ನಮ್ಮ ಸಮಾಜದವರೆಲ್ಲ ಕರಿಬೇಕಂತೇಳಿ ಹೇಳ್ಬೇಕು. ಅರ್ಥ ಆಗುತ್ತಲ್ಲ? ನೀವ್ಯಾರು ಕೂಡ ಇದೆಲ್ಲದೂ ಅಪ್ಟೇಷನ್ ಮಾಡಲ್ಲ, ಹೌದು ತಾನೆ? ಆಯ್ತಿರಲಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ತುಂಬ ಚೆನ್ನಾಗಿ ಕಾರ್ಯಕ್ರಮ ಆಗಿದೆ, ಭಾಳಷ್ಟು ಜನ ಮಾತನಾಡೋರು ಇದ್ರು, ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತುಗಳು ವಿರಾಮನ ಕೊಡ್ತೀನಿ. ಅವರಿಗೆ ವಿಧಾನಸಭಾ ಸದಸ್ಯರಾದಂಥ ಮಾಜಿ ಶಾಸಕರು, ವಿಧಾನಸಭೆ ಸದಸ್ಯರು ಅಮೃತ್ ದೇಸಾಯಿ, ಮಾಜಿ ಶಾಸಕರು ಧಾರವಾಡ ಗ್ರಾಮೀಣ, ಅವರಿಗೆ ಧಾರವಾಡ ಜಿಲ್ಲಾಧ್ಯಕ್ಷ ಅಂತ ಬಸವರಾಜ್ ಲಗ್ಮನ್ ಅವರವರು ಹೂಹಾರ ಹಾಕೋದ್ರ ಮುಖಾಂತರ ಅವರನ್ನ ಸ್ವಾಗತ ಮಾಡಬೇಕಂತ
ಇವತ್ತಿನ ಕಾರ್ಯಕ್ರಮದ ಸಂಪೂರ್ಣ ಊಟದ ವ್ಯವಸ್ಥೆಯನ್ನ ಮಂಜುನಾಥ್ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಈ ಬಂದಂತ ಸಹೋದರಿಗೆ ಬಹಳ ಅತ್ಯಮೂಲ್ಯ ಸೇವೆ ಇದೆ. ಯಾಕಂದ್ರೆ ಅನ್ನದಾನ ದೊಡ್ಡ ಶ್ರೇಷ್ಠ ದಾನ. ದಲಿತ ಜಾಗೃತಿ ಜನಾಂದೋಲನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಪರಮ ಪೂಜ್ಯ ಶ್ರೀಗಳ ಪಾದಗಳಿಗೆ ನಮಸ್ಕರಿಸಿ ಈ ನೆರವೇರಿದಂತ ಇವತ್ತು ತಾಯಂದಿರೆ, ಅಣ್ಣ ತಮ್ಮಂದಿರೆ, ಗುರು ಹಿರಿಯರೇ, ಇವತ್ತು ನಮ್ಮ ಅಧ್ಯಕ್ಷರಾದಂಥ ಲಕ್ಷ್ಮಣನವರು ಹಾಗೂ ಅವರೆಲ್ಲ ಸ್ನೇಹಿತರು ಎಲ್ಲ ಹಿರಿಯರು ಕೂಡಿ ಬಂದು ಒಂದು ಜನಜಾಗೃತಿ ಜನಾಂದೋಲನವನ್ನು ಮಾಡ್ತಾ ಇದ್ದೇವೆ. ನಮ್ಮ ಸಮಾಜದ ಎಲ್ಲರನ್ನು ಕೂಡಿಸಿ ಒಂದು ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ನನಗೆ ಬಹಳ ಸಂತೋಷ ಆಯಿತು. ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಿ ನಮಗೆ ಇಷ್ಟೊತ್ತು 70 ವರ್ಷಕ್ಕೂ ಹೆಚ್ಚಾಯಿತು. ಇನ್ನೂ ಸಹಿತ ಸಾಕಷ್ಟು ಕಷ್ಟದಲ್ಲಿ ಸಮುದಾಯ ಇದೆ. ಇನ್ನೂ ಸಹಿತ ವಂಚಿತರಾಗಿದ್ದಾರೆ ಸೌಲಭ್ಯಗಳಲ್ಲಿ. ಇವೆಲ್ಲವೂ ಸಹಿತ ಜಾಗೃತಿ ಆಗಬೇಕಾಗಿದೆ. ತಾವಿಲ್ಲಿ ಸೇರಿದಂತ ಎಲ್ಲರಿಗೂ ನಾ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟ, ಈ ಒಂದು ಜಾಗೃತಿ ಸಭೆ ಇಲ್ಲಿಗೆ ಸೀಮಿತ ಆಗಿರಬಾರ್ದು. ಈ ಕಾರ್ಯಕ್ರಮಕ್ಕೆ ಸೀಮಿತ ಆಗಿರಬಾರ್ದು. ಪ್ರತಿ ಹಳ್ಳಿಯಲ್ಲಿ ಮೂಲೆಯಲ್ಲಿರುವಂತಹ ನಮ್ಮ ಸಮುದಾಯದ ಬಾಂಧವರು ಇವತ್ತು ಯಾವುದೇ ಸೌಲಭ್ಯದಿಂದ ವಂಚಿತರಾಗಬಾರದು, ಶೋಷಣೆ ಮುಕ್ತರಾಗಬೇಕು. ಇದನ್ನು ಜಾಗೃತಿ ಮಾಡಿಸುವ ನಾನು ಭರವಸೆಯನ್ನು ಕೊಡ್ತೇನೆ. ಸಮುದಾಯ ಸುಖದಾಗ ಕರಿಬೇಡ್ರಿ, ನೀವು ನಿಮ್ ಕಷ್ಟ ಬಂದಾಗ ಬೇಕಾದ ಕರೀರಿ, ನಾ ಬಂದು ನಿಮ್ ಸೇವಾ ಮಾಡಕ್ಕೆ ಯಾಕಂದ್ರೆ SR ಬೊಮ್ಮಾಯಿ ಅಶೋಕ್ ಅವರಿಗೆ, ಕಲ್ಮೇಶ್ ಅವರಿಗೆ, ಎಲ್ಲರಿಗೂ ನಮ್ಮ ಸಕ್ಬಾಲ್ ಅವ್ರಿಗೆ ಎಲ್ಲರಿಗೂ ಗುರ್ತೈತಿ. SR ಬೊಮ್ಮಾಯಿ ಅವ್ರು ಏನ್ ಹೇಳ್ತಿದ್ರು ನೆನಪೈತಿಲ್ಲ ನಿಮ್ಗೆ? ನಾವೆಲ್ಲ ಒಂದು ಅಂತ ಹೇಳ್ತಿದ್ರಿಲ್ಲ, ಸಾವಿರ ಮಾತ್ರ ಒಂದು ಅಂತ ಹೇಳ್ತಿದ್ರಿಲ್ಲ. ಅವರು ನಮ್ಮ ಹಿರಿಯರು ಏನ್ ಹೇಳ್ಯಾರ ನಾವು ಬರ್ತಿಲ್ಲ. ನಾವು ಸಹಿತ ಅದ ಒಂದು ಬಾಂಧವ್ಯದೊಂದಿಗೆ ನಿಮ್ಮ ಜೊತೆಗೆ ಒಟ್ಟಾಗಿರ್ತೇವೆ. ನಿಮ್ಮ ಒಂದು ಹೇಳ್ಬಿಟ್ಟೇನೆ, ಕಷ್ಟದಲ್ಲಿ ಸುಖದಲ್ಲಿ ಮರೀಬೇಕಾದ್ರೆ ಕಷ್ಟ ಕರೀರಿ ಅಂತ ನಾ ಹೇಳ್ಬಿಟ್ಟೇನೆ. ನಿಮ್ಮನ್ನ ಕಷ್ಟ ಇದ್ದಾಗ ನನ್ನ ಕರೀರಿ. ಯಾರಿಗೆ ಏನೇ ತೊಂದರೆ ಆದರೂ ಸಹಿತ, ಯಾವುದೇ ರೀತಿ ಸಹಕಾರ ಬೇಕಾದ್ರೂ ಸಹಿತ ನಾನು ಕೊಡಲು ಸಿದ್ಧ ಅಂತನ್ನುವಂತ ಮಾತನ್ನು ಹೇಳಿ ಕರೆಸಿ ಗೌರವ ಕೊಟ್ಟಿದ್ದಕ್ಕಾಗಿ ನಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿ, ನಾನು ಅಲ್ಲಾವರದಲ್ಲಿ ಇನ್ನೂ ಕಾರ್ಯಕ್ರಮದಲ್ಲಿ ಹೋಗಬೇಕಾಗಿದೆ, ನನಗೆ ಅನುವು ಮಾಡಿಕೊಡ್ಬೇಕಂತ ಕೇಳ್ಕೊಂಡು ಇಡೀ ಜಗತ್ತು ಅನಾಗರಿಕತೆಯಿಂದ ಇದ್ದಂತ ಸಂದರ್ಭದಲ್ಲಿ ಇಡೀ ಜಗತ್ತು ಜಿಂಕೆಯ ಚರ್ಮ, ಪ್ರಾಣಿಗಳ ಚರ್ಮ, ಗಿಡದ ತೊಗಟೆ, ಎಲೆಗಳಿಂದ ತಮ್ಮ ಮಾನವನ್ನು ಮುಚ್ಚಿಕೊಂಡು ಓಡಾಡುವಂತಹ ಸಂದರ್ಭದಲ್ಲಿ ನಮ್ಮ ದೇಶ ರೇಷ್ಮೆ ಸೀರೆ, ವಜ್ರ, ವೈಡೂರ, ಬಂಗಾರ, ಮುತ್ತು, ರತ್ನಗಳನ್ನು ಹಾಕುವಂತ ತಿರುಗಾಡ್ತಿದ್ರು. ಅಂತ ಶ್ರೀಮಂತ ದೇಶ ಭಾರತವಾಗಿದೆ. ಭಾರತದ ಮೇಲೆ ಅಂತ ಶ್ರೀಮಂತ ಭಾರತದಲ್ಲಿ ಈ ಜಗತ್ತು ಭಾರತದ ದೃಷ್ಟಿಯಿಂದ ನೋಡ್ತಾರೆ. ಭಾರತದ ಸಂಪತ್ತನ್ನ, ಸಂಸ್ಕೃತಿಯನ್ನ
ಸಾಮಾಜಿಕ